ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆಯಾ ಅಥವಾ PCOS ಅಂತ ಡಯಾಗ್ನೋಸ್ ಆಗಿದೆಯಾ ನೋಡಿ, ಇದು ಯಾವ ಕಾರಣಕ್ಕೆ ಬರುತ್ತೆ ಅಂತ ಫಸ್ಟ್ ಕೇಳಿ. PCOS ಅಥವಾ PCOD ಇವಾಗ ತುಂಬಾನೇ ಕಾಮನ್ ಆಗಿಬಿಟ್ಟಿದೆ. ರಿಸರ್ಚ್ ಪ್ರಕಾರ 10 ಮಹಿಳೆಯರಲ್ಲಿ ಒಬ್ಬರಿಗೆ PCOS ಇರುತ್ತೆ. ಹಿಂದೆ ಇದು ತುಂಬಾ ಕಡಿಮೆ ಇತ್ತು, ಆದರೆ ಇವಾಗ ತುಂಬಾ ಜನ ಮಹಿಳೆಯರು ಈ ಒಂದು ಸಮಸ್ಯೆಯನ್ನ ಹೊಂದಿದ್ದಾರೆ. ಇದಕ್ಕೆ ಕಾರಣಗಳು ಏನು ಅಂತ ಅಂದ್ರೆ ಜೆನೆಟಿಕ್ ಫ್ಯಾಕ್ಟರ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ಲಸ್ ಮಾಡರ್ನ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್. ಲೇಟ್ ನೈಟ್ ನಿದ್ದೆ ಮಾಡೋದು, ಜಂಕ್ ಫುಡ್ ತಿನ್ನೋದು, ಎಕ್ಸರ್ಸೈಸ್ ಮಾಡೋದಿಲ್ಲ, ಸ್ಟ್ರೆಸ್ ಜಾಸ್ತಿ. ತುಂಬಾ ಜನ ಹುಡುಗಿಯರು ಟೀನೇಜ್ ಅಲ್ಲಿ ಅವರ ಕರಿಯರ್ ಮತ್ತೆ ಸ್ಟಡೀಸ್ ಓದೋದ್ರ ಮೇಲೆ ಫುಲ್ ಫೋಕಸ್ ಮಾಡ್ತಾ ಇರ್ತಾರೆ, ಆದ್ರೆ ಆರೋಗ್ಯವನ್ನ ಸೈಡ್ಗೆ ಇಟ್ಟಿರ್ತಾರೆ. ಆದ್ರೆ ನಿಮ್ಮ ದೇಹಕ್ಕೆ ಗೊತ್ತಿರೋ ಅಂಥದ್ದು ನಿಮ್ಮ ಹ್ಯಾಬಿಟ್ಸ್ ಮಾತ್ರ, ನಿಮ್ಮ ನಿದ್ದೆ, ನಿಮ್ಮ ಡಯಟ್, ನಿಮ್ಮ ಎಕ್ಸರ್ಸೈಸ್. ಇದನ್ನ ಸರಿ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಡೇ ಬೈ ಡೇ ಹೆಲ್ತ್ ಕೂಡ, ಆರೋಗ್ಯ ಕೂಡ ಕೈ ಕೊಡುತ್ತೆ. ನೀವು ಕರಿಯರ್ನಲ್ಲಿ ಸಕ್ಸಸ್ ಆಗಬಹುದು, ನೀವು ಅನ್ಕೊಂಡಿರುವಂತಹ ವೃತ್ತಿ ಪಡ್ಕೊಳ್ಬಹುದು, ಆದರೆ ನಿಮ್ಮ ದೇಹ ಅನಾರೋಗ್ಯಕರವಾಗಿ ಹೋಗುತ್ತೆ. ಅದನ್ನ ಎಂಜಾಯ್ ಮಾಡೋದಿಕ್ಕೂ ಕೂಡ ಆಗೋದಿಲ್ಲ ಅಲ್ವಾ? ಅದಕ್ಕೆ ಹೇಳೋದು, ಸ್ಟಡೀಸ್ ಅಥವಾ ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇರೋವಾಗ್ಲೇನೆ ಹೆಲ್ತ್, ನಿಮ್ಮ ಆರೋಗ್ಯದ ಮೇಲೆ ಕೂಡ ಸ್ವಲ್ಪ ಟೈಮ್ ಕೊಡಬೇಕು. ಹೆಲ್ತಿ ಬಾಡಿ ಪ್ಲಸ್ ಸಕ್ಸಸ್ಫುಲ್ ಕೆರಿಯರ್ ಇಸ್ ಈಕ್ವಲ್ಸ್ ಟು 100% ಎಂಜಾಯ್ಮೆಂಟ್. ಇಲ್ಲ ಅಂತ ಅಂದ್ರೆ ನೀವೇನು ದುಡ್ದಿರ್ತೀರಾ ಅಲ್ವಾ, ದುಡ್ಡು ಅದು ಕೂಡ ನಿಮ್ಮ ಒಂದು ಹೆಲ್ತ್ ಟ್ರೀಟ್ಮೆಂಟ್ಗೆನೆ ಹೋಗ್ಬಿಡುತ್ತೆ. ನೀವು ಆರೋಗ್ಯಕರವಾಗಿ ಇರಬೇಕು ಅಂತ ಅಂದ್ರೆ ಬ್ಯಾಲೆನ್ಸ್ಡ್ ಡಯಟ್, ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋ ಅಂಥದ್ದು, ಸ್ಟ್ರೆಸ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋ ಅಂಥದ್ದು ಕಂಪಲ್ಸರಿ. ಮನೆಯಲ್ಲಿರುವಂತಹ ಹೆಂಗಸು ಆರೋಗ್ಯಕರವಾಗಿ ಇದ್ರೆ ಆ ಮನೆಯಲ್ಲಿರುವಂತಹ ಎಲ್ಲರೂ ಕೂಡ ಆರೋಗ್ಯಕರವಾಗಿನೇ ಇರ್ತಾರೆ. ಆರೋಗ್ಯಕರವಾಗಿ ಮನೆಯ ಊಟವನ್ನೇ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ. ಧನ್ಯವಾದಗಳು.